ನಮಸ್ಕಾರ ಎಲ್ರಿಗೂ ಗಜಲ್ ತರಗತಿಗೆ ಸ್ವಾಗತ. ಶಾಂತರಸರ ಗಜಲ್ ಮತ್ತು ಬಿಡಿ ದ್ವಿಪದಿ ಕೃತಿಯ 4ನೇ ಗಜಲ್. ಬಂದವರು ಒಂದು ದಿನ ಮರಳಿ ಹೋಗಲೇಬೇಕಲ್ಲ, ಬಂದವರು ಒಂದು ದಿನ ಮರಳಿ ಹೋಗಲೇಬೇಕಲ್ಲ, ಅರಿಯದಿದ್ದರೂ ದಾರಿ ಹೊರಳಿ ಹೋಗಲೇಬೇಕಲ್ಲ. ಕರೆತಂದವರು ಯಾರೋ, ಜೊತೆಗೆ ಇದ್ದವರು ಯಾರೋ, ಕರೆತಂದವರು ಯಾರೋ, ಜೊತೆಗೆ ಇದ್ದವರು ಯಾರೋ, ಲೆಕ್ಕ ಮುಗಿಯುವುದಿಲ್ಲ, ಉರುಳಿ ಹೋಗಲೇಬೇಕಲ್ಲ. ಕರುಳು ಎದೆ ಮನೆ ಮಠ ಎತ್ತರದ ಗೋಡೆ ಕಟ್ಟಿದರು, ಕರುಳು ಎದೆ ಮನೆ ಮಠ ಎತ್ತರದ ಗೋಡೆ ಕಟ್ಟಿದರು, ಗಂಟೆ ಬಾರಿಸಿದೊಡನೆ ನುಸುಳಿ ಹೋಗಲೇಬೇಕಲ್ಲ. ಚುಕ್ಕೆ ಚಂದ್ರ ಗಾಳಿ ನೇಸರುಗಳ ಸ್ನೇಹ ಮುಗಿದಾಗ, ಚುಕ್ಕೆ ಗಾಳಿ ಚಂದ್ರ ನೇಸರುಗಳ ಸ್ನೇಹ ಮುಗಿದಾಗ, ತೆರೆದು ತಿರೆ ಬಾನುಗಳ ಅಗಳಿ ಹೋಗಲೇಬೇಕಲ್ಲ, ತೆರೆದು ತಿರೆ ಬಾನುಗಳ ಅಗಳಿ ಹೋಗಲೇಬೇಕಲ್ಲ. ಅಲ್ಲಿ ಇಲ್ಲಿ ಎಂಬ ಗೊಡವೆ ಅಡಗಿದಾಕ್ಷಣವೇ ಅರಸ ಬಿಚ್ಚಿ ಕಾಯ ಜೀವದ ಸುರುಳಿ ಹೋಗಲೇಬೇಕಲ್ಲ. ನೋಡಿ, ಹೋಗಲೇಬೇಕು. ಇಲ್ಲಿ ಒಂದು ಹಳ್ಳಿ ಕಡೆ ಒಂದು ಮಾತಿದೆ, ಇಲ್ಯಾರು ಗೂಟ ಪಡ್ಕೊಂಡು ಶಾಶ್ವತವಾಗಿರಲ್ಲ. ಯಾರು ಶಾಶ್ವತವಾಗಿ ಇರೋದಕ್ಕೆ ಸಾಧ್ಯನೇ ಇಲ್ಲ, ಬಂದರೂ ಹೋಗಲೇಬೇಕು. ಅದನ್ನೇ ಗಜಲ್ನಲ್ಲಿ ಬಹಳ ಚೆನ್ನಾಗಿ ಇಲ್ಲಿ ಹೇಳಿದ್ದಾರೆ. ಹೋಗೋಕ್ಕೆ ಮುಂಚೆ ನಾವು ಒಳ್ಳೆಯದನ್ನು ಮಾಡಿ ಹೋಗಬೇಕು ಅನ್ನೋದನ್ನು ಮರಿಬಾರದು. ಬಂದವರು ಒಂದು ದಿನ ಮರಳಿ ಹೋಗಲೇಬೇಕಲ್ಲ, ಅರಿಯದಿದ್ದರೂ ದಾರಿ ಹೊರಳಿ ಹೋಗಲೇಬೇಕಲ್ಲ. ನಾವು ಬಂದಿರ್ತೀವಿ, ಹೆಂಗೆ ಪ್ರಪಂಚಕ್ಕೆ ಬಂದ್ವಿ ಗೊತ್ತಿಲ್ಲ, ಹಂಗೆ ನಾವು ಹೋಗೋದು ನಮಗೆ ಗೊತ್ತಾಗಲ್ಲ. ಸರಿ, ಹೋಗೋಕ್ಕೆ ದಾರಿ ಗೊತ್ತಿಲ್ಲ, ಆದರೂ ಹೋಗಲೇಬೇಕು. ದಾರಿ ಗೊತ್ತಿಲ್ಲದೆ ಇದ್ರೂ ಹೋಗಲೇಬೇಕು. ನೋಡದೇ ಇರೋ ಟೌನು ಸ್ವರ್ಗ ನರಕ, ನೋಡದೇ ಇರೋ ಟೌನು, ಕಣ್ಣಿಗೆ ಕಾಣದೇ ಇರೋದು, ಅನುಭವಕ್ಕೆ ಬರದೇ ಇರೋದು, ಹೋಗಲೇಬೇಕು. ಟಿಕೆಟ್ ಇಲ್ಲದೆ ಇರುವ ಪ್ರಯಾಣ, ಬಂದಮೇಲೆ ಹೋಗ್ತಾ ಇರಬೇಕು. ಕರೆದು ತಂದವರು ಯಾರೋ, ಜೊತೆಗೆ ಇದ್ದವರು ಯಾರೋ, ಲೆಕ್ಕ ಮುಗಿಯುವುದಿಲ್ಲ, ಉರುಳಿ ಹೋಗಲೇಬೇಕಲ್ಲ. ಲೆಕ್ಕ ಮುಗಿಯಲ್ರಿ, ಲೆಕ್ಕ ಮುಗ್ಸೋಕ್ಕಾಗಲ್ಲ. ಬದುಕಿನ ಲೆಕ್ಕ ಋಣನ ಹೆಂಗೆ ತೀರಿಸ್ತೀರಿ? ಎನಿತು ಜನ್ಮದಲ್ಲಿ ಎನಿತು ಜೀವರಿಗೆ ಎನಿತು ನಾವು ಋಣಿಯೋ, ಎನಿತು ಜನ್ಮದಲ್ಲಿ ಎನಿತು ಜೀವರಿಗೆ ಎನಿತು ನಾವು ಋಣಿಯೋ, ತಿಳಿದು ನೋಡಿದರೆ ಬಾಳು ಎಂಬುದು ಋಣದ ರತ್ನ ಗಣಿಯೋ. GSS ಅವರು ಹೇಳಿರುವಂಥದ್ದು ಕಾವ್ಯಾರ್ಥ ಚಿಂತನದಲ್ಲಿ ಮೊದಲಿಗೆ ಬರ್ತದೆ ಈ ಪದ್ಯ. ಋಣ ಅಷ್ಟು ಸುಲಭವಾಗಿ ತೀರ್ಸೋಕ್ಕಾಗಲ್ಲ. ನಮ್ಮನ್ನು ಕರೆದು ತಂದವರು ಯಾರೋ, ತಾಯಿ ತಂದೆ, ಋಣ ತೀರ್ಸೋಕ್ಕಾಗ್ತದ? ಆಗಲ್ಲ. ಜೊತೆಗಿದ್ದವರು ಯಾರೋ, ಹೆಂಡತಿ ಮಕ್ಕಳು ಅಪ್ಪ ಅಮ್ಮ, ಯಾರ್ಯಾರೋ ಗೆಳೆಯರು, ಲೆಕ್ಕ ಮುಗಿಯಲ್ಲ, ಉರುಳಿ ಹೋಗ್ತಾ ಇರಬೇಕು, ಹೋಗಲೇಬೇಕು. ಹೋಗೋದು ಕೂಡ ತಪ್ಪಲ್ಲ. ಕರುಳು ಎದೆ ಮನೆ ಮಠ ಎತ್ತರದ ಗೋಡೆ ಕಟ್ಟಿದರು, ಗಂಟೆ ಬಾರಿಸಿದೊಡನೆ ನುಸುಳಿ ಹೋಗಲೇಬೇಕು ಅಲ್ವೇ? ಕರುಳು ಎದೆ ಮನೆ ಮಠ ಎತ್ತರದ ಗೋಡೆ, ಇವೆಲ್ಲ ಏನಂತ ಸೂಚಿಸ್ತವೆ? ಸಂಬಂಧ. ಕರುಳು ಎದೆ ಅಂತಕ್ಕಂಥ ಸಂಬಂಧವನ್ನು ಸೂಚಿಸುತ್ತೆ. ಮನೆ ಮಠ ಆಸ್ತಿಗಳನ್ನು ಸೂಚಿಸುತ್ತೆ. ಎತ್ತರದ ಗೋಡೆ,
ಇಲ್ಲಿ ನಾನೆಲ್ಲಿಗೂ ಹೋಗಲ್ಲ. ಎತ್ತರದ ಗೋಡೆ. ಈ ಗೋಡೆ ಅಂದ ತಕ್ಷಣ GSS ಅವರ ಗೋಡೆ ಕವನ ಸಂಕಲನ ನೆನಪಾಗುತ್ತೆ ನನಗೆ. ನಾವು ನಮ್ಮ ನಡುವೆ ಗೋಡೆಗಳನ್ನು ಹಾಕೊಂಡ್ಬಿಟ್ಟಿದ್ದೀವಿ, ಗೋಡೆ ಕಟ್ಕೊಂಡ್ಬಿಟ್ಟಿದ್ದೀವಿ ನಮ್ಮ ಮನಸ್ಸಿನಲ್ಲಿ. ಗೋಡೆ ಕಟ್ಕೊಂಡು ಬದುಕ್ತಾ ಇದ್ದೀವಿ. ಆ ಗೋಡೆ, ನೀನು ಎಂಥ ಗೋಡೆ ಕಟ್ಕೊಂಡ್ರು ಅಷ್ಟೇ, ಗಂಟೆ ಬೆಲ್ಲೊಡಿತೋ ಮುಸುಳ್ಕೊಂಡು ಹೋಗ್ಬೇಕು. ಗಂಟೆ ಹೊಡೆದ ತಕ್ಷಣ ಹೆಂಗೆ ಮಕ್ಕಳು ಬೆಲ್ಲಾಯಿತು ಅಂತ ಶಾಲೆ ಒಳಗೆ ಬರ್ತಾರೋ, ಬೆಲ್ಲಾಯಿತು ಅಂತ ಶಾಲೆ ಬಿಟ್ಟಾಗ ಮನೆಗೆ ಹೋಗ್ತಾರೋ, ಹಂಗೆ ಅಷ್ಟೇ ಹೋಗ್ತಾ ಇರಬೇಕು. ಸಾವು ಬಂದಾಗ ಯಾರೇನೂ ಮಾಡೋಕ್ಕಾಗಲ್ಲ. ಚುಕ್ಕೆ, ಚಂದ್ರ, ಗಾಳಿ, ನೇಸರುಗಳ ಸ್ನೇಹ ಮುಗಿದಾಗ, ಚುಕ್ಕೆ, ಚಂದ್ರ, ಗಾಳಿ, ನೇಸರುಗಳ ಸ್ನೇಹ ಮುಗಿದಾಗ ತೆರೆದು ತಿರೆಬಾನುಗಳ ಅಗಳಿ, ತೆರೆದು ತಿರೆಬಾನುಗಳ ಅಗಳಿ ಹೋಗಲೇಬೇಕಲ್ಲ. ಅಂದರೆ ಈ ಚುಕ್ಕೆ, ಚಂದ್ರ, ಗಾಳಿ, ಚುಕ್ಕೆ ಅಂದರೆ ನಕ್ಷತ್ರ, ಚಂದ್ರ, ಗಾಳಿ, ನೇಸರ ಅಂದರೆ ಸೂರ್ಯ, ಇವ್ರ ಸ್ನೇಹ ನಮ್ಮ ಜೊತೆಗಿರೋ ಸಂಬಂಧ, ಈ ಸ್ನೇಹ ಸಂಬಂಧ ಮುಗಿದಾಗ, ಈ ಪ್ರಕೃತಿಯೊಡನೆ ನಮ್ಮ ಸಂಬಂಧ ಮುಗಿದಾಗ ತೆರೆದು ತಿರೆಬಾನುಗಳ ಅಗಳಿ. ಅಗಳಿ ಅಂದರೆ ಚಿಲ್ಕ. ಈ ತಿರೆ ಮತ್ತು ಬಾನುಗಳ, ತಿರೆ ಅಂದರೆ ಭೂಮಿ, ಈ ಭೂಮಿ ಮತ್ತು ಬಾನುಗಳ ಚಿಲ್ಕ ತೆಗೆದುಬಿಟ್ಟು, ಅಗಳಿಯನ್ನು ತೆಗೆದು, ಚಿಲ್ಕ ತೆಗೆದು ಹೋಗಲೇಬೇಕಲ್ಲ. ಏನು ಭೂಮಿ ಬಾನುನ ಚಿಲ್ಕನೇ ತೆಗೆದು ಹೋಗ್ಬೇಕಾ? ಹೌದು. ಸತ್ತಾಗ ಒಂದು ಮಣ್ಣೊಳಿಕೋಬೇಕು, ಭೂಮಿ ಆಗೋದು, ಅದೇ ಚಿಲ್ಕ ತೆಗೆಯೋದು. ಇಲ್ಲ ಸುಡ್ತಾರೆ, ಆಕಾಶದಲ್ಲಿ ಲೀನವಾಗಿ ಹೋಗೋದು ಅಷ್ಟೇ. ಇದೇ ಅಗಳಿ ತೆಗೆಯೋದು. ಹೋಗಲೇಬೇಕು. ಸ್ನೇಹ ಎಷ್ಟು ದಿನ ಇರುತ್ತೆ ಅಷ್ಟು ದಿನ ಇರ್ತೀವಿ ಅಷ್ಟೇ. ಅಲ್ಲಿ ಇಲ್ಲಿ ಎಂಬ ಗೊಡವೆ ಅಡಗಿದಾಕ್ಷರವೇ ಅರಸ, ಬಿಚ್ಚಿ ಕಾಯ ಜೀವದ ಸುರುಳಿ ಹೋಗಲೇಬೇಕಲ್ಲ. ನೋಡಿ, ನಮ್ಮ ಬದುಕಿನ ಗೊಡವೆ, ಈ ಜಂಜಾಟ, ನಮ್ಮ ಟೈಮ್ ಬಂದಾಗ ಅವೆಲ್ಲ ಮುಗಿದೋಗ್ಬಿಡ್ತವೆ. ಅವು ಮುಗಿದಾಗ ನೋಡಿ ಹೇಳ್ತಾರೆ ಭಾಳ ಮಾತು, ಅನ್ನ ನೀರಿನ ಋಣ ಮುಗಿಯಿತು. ಅನ್ನ ನೀರಿನ ಮುಗಿದ ಮೇಲೆ ಹೋಗಲೇಬೇಕು. ಹೇಗೆ ಬಿಚ್ಚಿ ಕಾಯ ಜೀವದ ಸುರುಳಿ, ಈ ದೇಹಕ್ಕೂ ಈ ಜೀವಕ್ಕೂ ಇರುವ ಸಂಬಂಧವ ಕಡ್ದೋಗ್ಬಿಡುತ್ತೆ. ಇಲ್ಲಿಂದ ನಾವು ಹೋಗಬೇಕಾಗುತ್ತೆ. ಬರೀ ಈ ದೇಹ ಮತ್ತು ಜೀವದ ಸಂಬಂಧ ಅಲ್ಲ, ನಾವು ಹೋಗುವಾಗ ಬಹಳಷ್ಟು ಸಂಬಂಧಗಳನ್ನು ಇಲ್ಲೇ ಬಿಟ್ಟು ಹೋಗ್ತೇವೆ. ಭಾಳಷ್ಟು ನೆನಪುಗಳು ಎಲ್ಲವನ್ನು ಬಿಟ್ಟು ಹೋಗ್ತಾನೆ ಇರ್ತೀವಿ. ಹೋದವರು ಎಷ್ಟೊಂದು ಜನ ಇದ್ದಾರಲ್ಲ, ಎಷ್ಟೊಂದು ಜನ ಹೋಗಿದ್ದಾರೆ, ಆದರೆ ನೆನಪಲ್ಲಿರೋರು ಬಹಳ ಕಡಿಮೆ. ಅವ್ರು ಮಾಡಿರೋ ಕೆಲಸಗಳಿಂದ ನಾವು ಅವರನ್ನು ನೆನಪಿಸ್ಕೊಳ್ತಾ ಇರ್ತೀವಿ. ಹಾಗೆ ಮನುಷ್ಯ ಒಳ್ಳೆಯವನಾಗಬೇಕಂದ್ರೆ ಅವನು ಪ್ರತಿದಿನ ಸಾವನ್ನು ನೆನೆಸಬೇಕು. ಅಂತಹ ಒಂದು ಕವಿತೆ ಇದು. ಮನುಷ್ಯನನ್ನು ಒಳ್ಳೆಯವನನ್ನಾಗಿಸುವ ಕವಿತೆ. ಮನುಷ್ಯನಿಗೆ ನಾನು ಸಾಯಲ್ಲ ಅಂದ್ಕೊಂಡು ಅವನು ಬದುಕ್ತಾ ಇದ್ದಾನೆ ಇವತ್ತು ಮನುಷ್ಯ. ಇನ್ನು ಸಾವೇ ಇಲ್ದಿದ್ದರೆ ಇನ್ನೆಂಗೆ ಬದುಕ್ತಾ ಇದ್ನೋ ಅಲ್ವೇ? ನೋಡಿ, ಸಾವನ್ನು ನೆನೆದು ಸಂತೋಷವಾಗಿ ಬದುಕಿ. ಮುಂದಿನ ತರಗತಿಯಲ್ಲಿ ಮತ್ತೊಂದು ಕವಿತೆಯೊಂದಿಗೆ ಭೇಟಿಯಾಗ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು.